ನ್ಯೂಕ್ಲಿಯರ್ ವೆಪನ್ ಗಳಿಸ್ಕೊಳ್ಳೋ ಹಂತಕ್ಕೆ ಬಂದಿತ್ತ. ಅಣ್ವಸ್ತ್ರ ತಂತ್ರಜ್ಞಾನದ ಸ್ವಲ್ಪ ಭಾಗವಾದರೂ 20 ವರ್ಷಗಳ ಹಿಂದೆ ತಲುಪಿತು. IAEA ವರದಿ ಮಾಡಿರೋ ಪ್ರಕಾರ ಇರಾನ್ ನ್ಯೂಕ್ಲಿಯರ್ ಕೇಪಬಿಲಿಟಿ ಮಾಡಿಕೊಂಡಿದೆ. ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡೋ ಹಂತಕ್ಕೆ ಬಂದು ಬಿಟ್ಟಿದೆ. ಅದು ವೆಪನ್ ಮಾಡಿದ್ರೆ ಉಪಯೋಗಿಸೋದು ಯಾರ ಮೇಲೆ? ಇಸ್ರೇಲ್ ತನ್ನ ಉಳಿವಿಗಾಗಿ ರಿಟೇಲ್ ಮಾಡಲೇಬೇಕು. ಮತ್ತು ಅಮೆರಿಕ ಯಾಕೆ ಇಲ್ಲಿ ಮುಂದೆ ಬರಬೇಕು? 9 ಬಾಂಬ್ಗಳಲ್ಲಿ ಒಂದಾದ್ರೂ ಇಸ್ರೇಲ್ ಮೇಲೆ ಬೀಳೋ ಸಾಧ್ಯತೆನೇ ಇದೆ. ನಮಸ್ಕಾರ ರೀ. ಈಗ ಇರಾನ್ ಇಸ್ರೇಲ್ ಯುದ್ಧ ನಡೆಯಕತ್ತೈತಿ. ಅವ್ರ ಮೇಲೆ ಇವ್ರ ಮೇಲೆ ಅವರು ದಾಳಿ ಮಾಡಕತ್ತಾರೆ. ಆದರೆ ಈಗ ಎಲ್ಲರಿಗೂ ಬರೋ ಪ್ರಶ್ನೆ ಏನಂದ್ರೆ, ಈಗ ಯುದ್ಧ ಬೇಕಾಗಿತ್ತೇನು? ಯುದ್ಧ ಮಾಡೋ ಅಗತ್ಯ ಇತ್ತೇನು ಅಂದಂಗ ಯುದ್ಧ ತನ್ನಿಂದ ತಾನ ಇವತ್ತ ನಿನ್ನಿಂದ ನಿನ್ನೆ ಆರಂಭ ಆಕೈತೇನ್ರಿ? ಇಲ್ರಿ. ಯುದ್ಧ ಆಗ್ಬೇಕು ಅಂದ್ರೆ ಒಳಗೊಳಗ ಏನೇನ್ರ ನಡೆದಿರ್ತೈತಿ. ಅಮೇರಿಕ ಗೊತ್ತಿಲ್ಲದ ಯುದ್ಧ ಆಗೈತಿ ಅಂತ ಅಮೇರಿಕ ಹೇಳಾಕತ್ತೈತಿ. ಆದ್ರೆ ನಿಜವಾಗ್ಲೂ ಅಮೇರಿಕಾಗ ಗೊತ್ತಿಲ್ಲತ್ತ ನಿಮ್ಗೆ ಅನಿಸ್ತೈತೇನ್ರಿ? ಆಕ್ಚುಲ್ ಆಗಿ ವಿಷಯನ ಬ್ಯಾರೆ ಐತಿ. ಅಮೇರಿಕ ಇರಾನ್ಗ 2 ತಿಂಗಳ ಏನೋ ಟೈಮ್ ಕೊಟ್ಟಿತ್ತಂತ, ಅದು ಯಾವುದೋ ಒಂದು ಒಪ್ಪಂದ ಮಾಡ್ಕೊಳಕ್ಕ. ಅದೇನು ಒಪ್ಪಂದ? ಆ ಟೈಮ್ ಮುಗಿದ ನೆಕ್ಸ್ಟ್ ಡೇನ ಇಸ್ರೇಲ್ ಅವರು ಇರಾನ್ ಮೇಲೆ ದಾಳಿ ಮಾಡ್ಯಾರು. ಅಮೇರಿಕ, ಇಸ್ರೇಲ್, ಇರಾನ್ ಈ ಮೂರದ್ರ ನಡ್ಬರ್ಕ ಏನೇನಾಗಿತ್ತು? ಇದು ಅಚಾನಕ್ ಆಗಿದ ಯುದ್ಧ ಅಲ್ಲ. ಹಂಗಂದ್ರೆ ಪ್ರಶ್ನೆ ಕಾಡೋದೇನು? ಯುದ್ಧ ಯಾಕಾತು? ಅವಶ್ಯಕತೆ ಇತ್ತೇನು ಅನ್ನೋದು. ಇದೆಲ್ಲದ್ರ ಬಗ್ಗೆ ನಿಮ್ಮ ಕನ್ಫ್ಯೂಷನ್ನ ದೂರ ಮಾಡಕ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಸರ್ ಮಾತಾಡ್ತಾರೆ. ಯುದ್ಧದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಕೊಡ್ತಾರ. ಈಗ ನೋಡಿ, ಇರಾನ್ ಮೇಲೆ ಈ ದಾಳಿ ಯಾಕೆ ಆಗ್ಬೇಕಾಗಿತ್ತು ನೋಡಿ. ಇಡೀ ದಾಳಿ ಇರಾನನ್ನ ಒಂದು ಅಣ್ವಸ್ತ್ರ ರಾಷ್ಟ್ರ ಆಗೋದನ್ನ ತಡೆಯೋದಕ್ಕೋಸ್ಕರ. ಹಾಗಿದ್ರೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಗಳಿಸ್ಕೊಳ್ಳೋ ಹಂತಕ್ಕೆ ಬಂದಿತ್ತ? ಇನ್ಫ್ಯಾಕ್ಟ್ ಒಂದು 15 ವರ್ಷಗಳಿಂದನೂ ಒಬ್ಬ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಮೆಹಮೂದ್ ಅಹಮದಿನೆಜಾದ್ ಇರಾನ್ದು ಅಧ್ಯಕ್ಷರಾಗಿದ್ರಲ್ಲ, ಆ ದಿನಗಳಿಂದನೂ ಸಹ ಇರಾನ್ ಈ ನ್ಯೂಕ್ಲಿಯರ್ ಆಂಬಿಷನ್ ಇಟ್ಕೊಂಡಿದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನದ AQ ಖಾನ್, ಅಂದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಪಿತಾಮಹ ಅಬ್ದುಲ್ ಖಾದರ್ ಖಾನ್, ಆತ ಇರಾನ್ಗೆ ಈ ಅಣ್ವಸ್ತ್ರ ತಂತ್ರಜ್ಞಾನವನ್ನ ಕಳ್ಳ ರೀತಿಯಲ್ಲಿ ಕೊಟ್ಟಿದ್ದ. ಆಯ್ತಾ? ಯಾವಾಗ? ಇನ್ಫ್ಯಾಕ್ಟ್ ಆಕ್ಚುಲಿ 20 ವರ್ಷಗಳ ಹಿಂದೆನೆ ಆ ಪಾಕಿಸ್ತಾನ ಪ್ರೆಷರ್ ಹಾಕಿ ಆತನನ್ನ ಗೃಹ ಬಂಧನದಲ್ಲಿ ಇಡೋದಕ್ಕೆ ವ್ಯವಸ್ಥೆ ಮಾಡಿತ್ತು. ಅಂದ್ರೆ ಇರಾನ್ಗೆ ಅಣ್ವಸ್ತ್ರ ತಂತ್ರಜ್ಞಾನದ ಸ್ವಲ್ಪ ಭಾಗವಾದ್ರೂ 20 ವರ್ಷಗಳ ಹಿಂದೆ ತಲುಪಿತ್ತು. ಆಮೇಲೆ ಪ್ರೆಸಿಡೆಂಟ್ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಅವರು ಮೆಹಮೂದ್ ಅಹಮದಿನೆಜಾದ್ ಎಲ್ಲವನ್ನು ಶುರು ಮಾಡಿದ್ರು. ಆಮೇಲೆ ಆಕ್ಚುಲಿ ಬರಾಕ್ ಒಬಾಮಾ ಕಾಲದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡ್ರು. ಆಕ್ಚುಲಿ 2016 ಮಾಡಿಕೊಂಡು, ಅಂದ್ರೆ ಇರಾನ್ ಜೊತೆಯಲ್ಲಿ ಪಶ್ಚಿಮದ 5 ಮುಖ್ಯ ದೇಶಗಳು ಒಪ್ಪಂದ ಮಾಡಿಕೊಂಡು ಇರಾನ್ ತನ್ನ ಒಂದು ಇದನ್ನ ಅಣ್ವಸ್ತ್ರ ತಯಾರಿಕೆ ನಿಲ್ಲಿಸಬೇಕು ಅಂತ ಒಂದು ಒಪ್ಪಂದ ಆಯ್ತು. ಇರಾನ್ ಒಪ್ಕೊಂಡಿತ್ತು. ಆದ್ರೆ 2018 ಅಂದ್ರೆ ಡೊನಾಲ್ಡ್ ಟ್ರಂಪ್ ಆ ಒಪ್ಪಂದದಿಂದ ಅಮೆರಿಕನ ಹೊರಗೆ ತಗೊಂಡೋದ್ರು. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ಆ ಒಪ್ಪಂದದ ಪ್ರಕಾರ ಅಮೆರಿಕ ಏನ್ ಮಾಡಿತ್ತು, ಇರಾನ್ ಮೇಲೆ ವಿಧಿಸಿದಂತ ಸ್ಯಾಂಕ್ಷನ್ ಅಲ್ಲಿ ಕೆಲವು ಸಡಿಲ ಮಾಡಿತ್ತು. ಇರಾನ್ಗೆ ಅನುಕೂಲ ಆಗೋ ರೀತಿ ಎಲ್ಲ ವ್ಯವಸ್ಥೆ ಆಗಿತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಂತಂದ್ರೆ, ಇರಾನ್ ಆ ಒಪ್ಪಂದಕ್ಕೆ ತಾನು ಬದ್ಧವಾಗಿ ನಡ್ಕೋತಾ ಇಲ್ಲ. ಅಂದ್ರೆ ನಾವ್ ಆಕ್ಚುಲಿ ಅದು ಹೌದು ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ ಅನ್ನ ಪರ್ಸ್ಯೂ ಮಾಡ್ತಾ ಇಲ್ಲ ಅಂತ ಹೇಳಿ ನಾವೇನ್ ಮಾಡಿದೀವಿ, ನಾವು ಅವರ ಸ್ಯಾಂಕ್ಷನ್ ಅನ್ನ ಸಡಿಲಿಸಿ ಇರಾನ್ಗೆ ಆಯಿಲ್ ನ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ, ಬೇರೆ ಬೇರೆ ಆದಾಯ ಗಳಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೀವಿ. ಆದ್ರೆ ಇರಾನ್ ಆ ಒಪ್ಪಂದಕ್ಕೆ ಬದ್ಧವಾಗಿ ನಡೀತಾ ಇಲ್ಲ, ಸೀಕ್ರೆಟ್ ಆಗಿ ತನ್ನ ವೆಪನ್ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ತಾನೆ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಟ್ರಂಪ್ಗೆ ಯಾರು ಹೇಳಿಕೊಟ್ರು ಇದನ್ನ ಈ ವಿಷಯವನ್ನು ಸುಮಾರು 1 ಲಕ್ಷ ಪುಟಗಳಂತ ಒಂದು ದಸ್ತಾವೇಜನ್ನ ತಯಾರು ಮಾಡಿದ್ದು ಮೊಸಾದ್, ಇಸ್ರೇಲಿ ದಟ್ಟಿನ ಇಂಟೆಲಿಜೆನ್ಸ್ ಏಜೆನ್ಸಿ. ಅದು 2016ರಿಂದ 18ರವರೆಗೆ ಇರಾನ್ ನಲ್ಲೇ ಇರುವಂತ ತನ್ನ ಬೇಹುಗಾರರಿಂದ ಮಾಹಿತಿ ಸಂಗ್ರಹಿಸಿ ಸುಮಾರು 1 ಲಕ್ಷ ಪುಟಗಳ ಒಂದು ಪೂರ್ತಿ ದೊಡ್ಡ ಫೈಲ್ ಅನ್ನ ತಗೊಂಡೋಗಿ ಟ್ರಂಪ್ ಮುಂದೆ ಇಡ್ತು. ನೋಡಿ, ಬರಾಕ್ ಒಬಾಮಾ ಮಾಡಿದ್ದು ಏನು? ಈಗ ನೀವು ಗಮನಿಸಿ, ಇರಾನ್ ನ್ಯೂಕ್ಲಿಯರ್ ವೆಪನ್ಗೆ ಹತ್ತಿರ ಬಂದುಬಿಟ್ಟಿದೆ ಅಂತ, ಅವ್ರು ಬದ್ಧವಾಗೇ ಇಲ್ಲ ಒಪ್ಪಂದಕ್ಕೆ ಅಂತ. ಅದನ್ನ ಕೋಟ್ ಮಾಡಿ ಟ್ರಂಪ್ ಹೇಳಿದ್ದು, ನಾವು ಅಮೆರಿಕನ ಹೊರಗೆ ತಗೊಂಡೋಗ್ತಾ ಇದೀವಿ ಒಪ್ಪಂದದಿಂದ ಅಂತ. ಅಂದ್ರೆ ಇರಾನ್ ಬದ್ಧವಾಗಿ ನಿಷ್ಠವಾಗಿಲ್ಲ ಒಪ್ಪಂದಕ್ಕೆ ಅಂತ. ಓಕೆ. ಆಮೇಲೆ ಅನಂತರ ಆಕ್ಚುಲಿ ಏನಿತ್ತು, ಮತ್ತೆ ಇಸ್ರೇಲ್ ಅಮೆರಿಕ ಒಟ್ಟಾಗಿ ಕಾರ್ಯಾಚರಣೆ ನಡೆಸ್ತಾ ಹೋದ್ರು. ಅಂದ್ರೆ ಈ ಇಸ್ರೇಲ್ ಮಾಡೋ ಕಾರ್ಯಾಚರಣೆಗೆ ಅಮೆರಿಕ ಸಪೋರ್ಟ್ ಮಾಡಿತು. 2001 ಇಡೀ ಇಸ್ಫಾನ್ ಪ್ರಾವಿನ್ಸ್ ನಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಬಂದ್ ಆಗೋ ರೀತಿ ಮಾಡಿ, ಆ ನತಾಂಜಿಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಕಡಿಮೆ ಹೋಗುವಂತ ಮಾಡಿ ಇಸ್ರೇಲ್ ಅಟ್ಯಾಕ್ ಮಾಡಿತ್ತು. ಮತ್ತೆ ಇರಾನಿಯನ್ ಟಾಪ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅವರನ್ನ ಹತ್ಯೆ ಮಾಡಿತ್ತು ಇಸ್ರೇಲ್. ಆದ್ರೆ ಈಗ ಮೊನ್ನೆ IAEA ವರದಿ ಮಾಡಿರೋ ಪ್ರಕಾರ ಇರಾನ್ ನ್ಯೂಕ್ಲಿಯರ್
ಕೇಪಬಿಲಿಟಿ ಅಂದ್ರೆ ಯುರೇನಿಯಂ ಇದು ಮಾಡ್ಕೊಂಡಿದೆ, ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ಕೊಂಡಿದೆ. ಅದು 6ರಿಂದ 9 ನ್ಯೂಕ್ಲಿಯರ್ ವೆಪನ್ಗಳನ್ನ ಸದ್ಯದಲ್ಲೇ ಅದು ಉತ್ಪಾದನೆ ಮಾಡೋ ಸಾಮರ್ಥ್ಯ ಪಡ್ಕೊಂಡಿದೆ ಅಂತ. ಇನ್ಫ್ಯಾಕ್ಟ್ ಫೆಬ್ರವರಿ ತಿಂಗಳಲ್ಲೇ ಮೊದಲನೇ ವಾರದಲ್ಲಿ ಇರಾನ್ನ ನಾರ್ತ್ ಈಸ್ಟರ್ನ್ ಸನ್ಮಾನ್ ಆ ಪ್ರದೇಶದಲ್ಲಿ ಲಘು ಭೂಕಂಪಗಳಾದವು. ಆಕ್ಚುಲಿ ಆ ಪ್ರದೇಶದಲ್ಲಿ ಭೂಕಂಪಗಳಾಗೋದು ಇಲ್ಲ, ನ್ಯಾಚುರಲ್ ಆಗಿ ಆಗೋದಿಲ್ಲ. ಅಲ್ಲಿ ಲಘು ಭೂಕಂಪ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಮತ್ತೇನಾದ್ರೂ ಆಕ್ಟಿವಿಟೀಸ್ ನಡೆದಿರಬಹುದು, ಇರಾನ್ ತನ್ನ ನ್ಯೂಕ್ಲಿಯರ್ ವೆಪನ್ ಅನ್ನ ಟೆಸ್ಟ್ ಮಾಡಿರ್ಬೋದು ಅನ್ನೋ ಅನುಮಾನ ಬಂದಿತ್ತು. ಅಂದ್ರೆ ಒಂದು ಕ್ರೂಡ್ ಬಾಂಬ್ ಅನ್ನ, ಓಕೆ, ಅದು ಆ ಒಂದು ಅನುಮಾನ IAEA ಅಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂದ್ರೆ ಟಾಪ್ ನ್ಯೂಕ್ಲಿಯರ್ UN ವಾಚ್ ಡಾಗ್, UN ಬೇಸ್ಡ್, ಅದೇ ಹೇಳದ ಮೇಲೆ ನಾವು ಅದನ್ನ ನಂಬಲೇಬೇಕಾಗಿದೆ. ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡೋ ಹಂತಕ್ಕೆ ಬಂದುಬಿಟ್ಟಿದೆ. ಅದು ವೆಪನ್ ಮಾಡಿದ್ರೆ ಉಪಯೋಗಿಸೋದು ಯಾರ ಮೇಲೆ? ನೇರ ಇಸ್ರೇಲ್ ಮೇಲೆ. ಇದನ್ನ ಡಿಕ್ಲೇರ್ ಮಾಡಿದೆ ಇರಾನ್, ಒಂದ್ಸಲ ಅಲ್ಲ, ತುಂಬಾ ಸಲ. ಹೀಗಾಗಿ ಇಸ್ರೇಲ್ ತನ್ನ ಉಳಿವಿಗಾಗಿ ರಿಟೇಲ್ ಮಾಡಲೇಬೇಕು. ಮತ್ತೆ ಅಮೆರಿಕ ಯಾಕೆ ಇಲ್ಲಿ ಮುಂದೆ ಬರಬೇಕು? 2 ತಿಂಗಳ ಹಿಂದೆ ಟ್ರಂಪ್ ಹೇಳಿದ್ರು, 2 ತಿಂಗಳ ಸಮಯ ಕೊಡ್ತೀನಿ ನಿಮಗೆ, ಅದರಲ್ಲಿ ನೀವು ಒಪ್ಪಂದಕ್ಕೆ ಬರಬೇಕು, ನಿಮ್ದು ಎಲ್ಲವನ್ನೂ ನಿಲ್ಲಿಸ್ತೀನಿ ಅಂತ ಒಪ್ಪಂದಕ್ಕೆ ನೀವು ಬರಬೇಕು. ಬರಲಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀನಿ. ಟ್ರಂಪ್ ಹೇಳಿದ್ದದ್ದು ಇಸ್ರೇಲ್ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಮಾತಾಡಿತ್ತು. ಈಗೇನಾಗಿದೆ, ನಿನ್ನೆ 61ನೇ ದಿನ IAEA ವರದಿ ಬಂದಿದೆ, ಇರಾನ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ಕೊಂಡಿದೆ, 6ರಿಂದ 9 ಬಾಂಬ್ಗಳನ್ನು ತಯಾರು ಮಾಡೋ ಹಂತಕ್ಕೆ ಬಂದಿದೆ ಅಂತ. ಅಂದ್ರರ್ಥ ಇಸ್ರೇಲ್ ಮೇಲೆ ಬಾಂಬ್ಗಳು ಬೀಳ್ತವೆ ಅನ್ನೋದು ನಿಶ್ಚಯ ಆಯಿತು. ಮತ್ತೆ ಇಸ್ರೇಲ್ದು ಐರನ್ ಡೋಮ್ ಪೂರ್ತಿ ಸುರಕ್ಷಿತ ಅಲ್ಲದ ಕಾರಣ ಖಂಡಿತ ಇರಾನ್ದು 9 ಬಾಂಬ್ಗಳಲ್ಲಿ ಒಂದಾದ್ರೂ ಇಸ್ರೇಲ್ ಮೇಲೆ ಬೀಳೋ ಸಾಧ್ಯತೆನೇ ಇದೆ. ಹಾಗಿದ್ರೆ ಆ ಒಂದು ಸಣ್ಣ ರಾಷ್ಟ್ರ, ಕೇವಲ 20,000 ಸ್ಕ್ವೇರ್ ಕಿಲೋಮೀಟರ್ ರಾಷ್ಟ್ರ, ಓಕೆ, ಸಂಪೂರ್ಣವಾಗಿ 1 ಅಥವಾ 2 ಬಾಂಬ್ಗಳ ಹೊಡೆತಕ್ಕೆ ಪೂರ್ತಿಯಾಗಿ ಹಾಳಾಗೋದು ನಿಶ್ಚಿತ. ಈ ಕಾರಣಕ್ಕಾಗಿ ಇಸ್ರೇಲ್ ತಡಿಲೇಬೇಕಾಗಿತ್ತು. ಮತ್ತೆ ಟ್ರಂಪ್ ತಾವು ನೀಡಿದಂತ ಎಚ್ಚರಿಕೆ ಅದು ಹುಸಿ ಅಲ್ಲ, ನಾನು ನಿಮಗೆ 60 ದಿನಗಳ ಟೈಮ್ ಕೊಟ್ಟನಲ್ಲ, ಆ ನನ್ನ ಎಚ್ಚರಿಕೆ ಹುಸಿ ಅಲ್ಲ ಅನ್ನೋದನ್ನ ಟ್ರಂಪ್ ಸಹ ತೋರಿಸ್ಕೋಬೇಕಾಗಿತ್ತು. ಅದಕ್ಕೆ 61ನೇ ದಿನ, ಆ 2 ತಿಂಗಳ ಗಡುವು ಮುಗಿದ ತಕ್ಷಣ ಇಸ್ರೇಲ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಟ್ರಂಪ್. ಓಕೆ, ಇಸ್ರೇಲ್ ಅಟ್ಯಾಕ್ ಮಾಡಿದೆ. ನತಾಂಜ್ ಮೇಲೆ ಪದೇ ಬಾಂಬ್ಗಳು ಬಿದ್ದ ಕಾರಣ ಬಹುಶಃ ಇಸ್ರೇಲ್ನ ಬಾಂಬ್ಗಳು ಆ 382 ಅಡಿ ಕೆಳಗಿರುವಂತ ನತಾಂಜ್ ನ್ಯೂಕ್ಲಿಯರ್ ಫೆಸಿಲಿಟಿಗೆ ತಲುಪಿವೆ, ಹಾಳು ಮಾಡಿವೆ ಅಂತ ನಾವು ಲೆಕ್ಕ ಹಾಕಬಹುದು. ಓಕೆ, ಅದು ಇರಾನ್ ಹೇಳೋ ತನಕ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಈ ಮತ್ತೆ 2ನೇ ದಾಳಿಯನ್ನ ಅಂದ್ರೆ ಅನಂತರ ಇರಾನ್ ನಡೆಸಿದಂತ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ 2ನೇ ದಾಳಿಯನ್ನು ಆರಂಭಿಸಿರೋದ್ರಿಂದ ಅಂದ್ರೆ ಇಸ್ರೇಲ್ಗೆ ಗೊತ್ತು ನನ್ನ ಕೆಲಸ ಪೂರ್ಣ ಆಗಿಲ್ಲ, ನಾನು ಇನ್ನೂ ಮುಂದುವರಿಸಬೇಕು ಅಂತ.